ಆಲ್ ಥ್ಯಾಂಕ್ಸ್ ಫಾರ್ ಆಲ್ ಫಾರ್ ಗೋಯಿಂಗ್ ಇನ್ ಮೈ ಯೂಟ್ಯೂಬ್ ಚಾನಲ್. ಇದು ಡಿಸೆಂಬರ್ ಫಸ್ಟ್ ವೀಕ್ನ ಕರೆಂಟ್ ಅಫೇರ್ಸ್ ಆಗಿರುತ್ತೆ. ಯಾವುದೇ ರೀತಿ ತಡ ಮಾಡದೆ ಕರೆಂಟ್ ಅಫೇರ್ಸ್ನ ಸ್ಟಾರ್ಟ್ ಮಾಡೋಣ. ಡಿಸೆಂಬರ್ 1ರಿಂದ ಡಿಸೆಂಬರ್ 8ರವರೆಗೆ ಕವರ್ ಆಗಿರುತ್ತೆ. ಫಸ್ಟ್ ಕ್ವಶನ್ ಬಂದುಬಿಟ್ಟು, ಆತ್ಮ ನಿರ್ಭರ್ ಕ್ಲೀನ್ ಪ್ಲಾಂಟ್ ಪ್ರೋಗ್ರಾಮ್ ಪ್ರಾಥಮಿಕವಾಗಿ ಯಾವ ವಲಯಕ್ಕೆ ಸಂಬಂಧಿಸಿದೆ? ಪಶುಸಂಗೋಪನೆ, ಜಲಕೃಷಿ, ತೋಟಗಾರಿಕೆ, ಅರಣ್ಯ. ಇದಕ್ಕೆ ಕರೆಕ್ಟಾದ ಆನ್ಸರ್ ನೋಡೋಣ. ತೋಟಗಾರಿಕೆ ಭಾರತ ಮತ್ತು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಮೂಲಕ ತೋಟಗಾರಿಕೆಯಲ್ಲಿ ರೋಗಮುಕ್ತ ನಾಟಿ ಅಂದರೆ ಬೆಳೆಗಳನ್ನು ಸಸಿಗಳನ್ನು ನೆಡುವಂಥ ಸಾಲವನ್ನು ನೀಡುವ ಪ್ರಕ್ರಿಯೆಯಲ್ಲಿ ಈ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದೆ. ಯಾವುದು? ಆತ್ಮನಿರ್ಭರ್ ಕ್ಲೀನ್ ಪ್ಲಾಂಟ್ ಪ್ರೋಗ್ರಾಮನ್ನು. ಒಟ್ಟು $98 ಮಿಲಿಯನ್ ಸಾಲವನ್ನು ADB ಬ್ಯಾಂಕ್ ನೀಡ್ತಾ ಇದೆ. ನೆಕ್ಸ್ಟ್ ನೋಡೋಣ. ವಿಶ್ವ ಏಡ್ಸ್ ದಿನದ ಥೀಮ್ ಏನು? ನಿಮಗೆಲ್ಲ ಗೊತ್ತು, ಡಿಸೆಂಬರ್ 1ರಂದು ವಿಶ್ವ ಏಡ್ಸ್ ದಿನವನ್ನು ಆಚರಣೆ ಮಾಡ್ತೀವಿ. ಅದರ ಥೀಮ್ ಏನು? ನಮ್ಮ ಸ್ಥಿತಿಯನ್ನು ತಿಳಿಯಿರಿ, ಜಾಗತಿಕ ಒಗ್ಗಟ್ಟು, ಸ್ಥಿತಿ ಸ್ಥಾಪಕ ಸೇವೆಗಳು, ಹಕ್ಕುಗಳ ಮಾರ್ಗವನ್ನು ತಿಳಿದುಕೊಳ್ಳಿ, ನನ್ನ ಆರೋಗ್ಯ ನನ್ನ ಹಕ್ಕು, ಸಮುದಾಯಗಳು ಮುನ್ನಡೆಸಲು. ಇದಕ್ಕೆ ಕರೆಕ್ಟಾದ ಆನ್ಸರ್ ಬಂದ್ಬಿಟ್ಟು ಟೇಕ್ ದ ರೈಟ್ಸ್ ಪಾತ್, ಮೈ ವೆಲ್ತ್ ಮೈ ರೈಟ್, ಅಂದರೆ ನನ್ನ ಆರೋಗ್ಯ ನನ್ನ ಹಕ್ಕು. ಇದು ಕರೆಕ್ಟಾದ ಆನ್ಸರ್ ಆಗುತ್ತೆ. ಮೂಲತಃ 1988ರಿಂದ ಡಿಸೆಂಬರ್ 1ರಂದು ವಿಶ್ವ ಏಡ್ಸ್ ದಿನವನ್ನು ಆಚರಿಸ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನು. UNCCD COP16ನ ಅತಿಥೇಯ ದೇಶ ಯಾವುದು? ಸೌದಿ ಅರೇಬಿಯಾ, ಕುವೈತ್, ಕಾಂಬೋಡಿಯಾ, ಭಾರತ. ಇದಕ್ಕೆ ಕರೆಕ್ಟಾದ ಆನ್ಸರ್ ಬಂದ್ಬಿಟ್ಟು ಸೌದಿ ಅರೇಬಿಯಾದಲ್ಲಿ UNCCD COP16 ಅಂದರೆ 16ನೇ ಶೃಂಗಸಭೆ ನಡೀತಾ ಇದೆ. ಇದು UNCCD ಅಂದರೆ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಷನ್ನ 16ನೇ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಆಗಿರುತ್ತೆ. ಇದು ಸೌದಿ ಅರೇಬಿಯಾದ ರಿಯಾದ್ನಲ್ಲಿ ನಡೀತಾ ಇದೆ. ಇದು ಮೊದಲ ಬಾರಿಗೆ ಪಶ್ಚಿಮ ಏಷ್ಯಾದಲ್ಲಿ ನಡೆಯುವಂಥ ಸಭೆ ಇದಾಗಿರುತ್ತೆ. ಇಲ್ಲಿ ಮುಖ್ಯವಾಗಿ ನಮ್ಮ ಇಂಡಿಯಾದವರು ಅರಾವಳಿ ಹಸಿರು ಗೋಡೆ ಯೋಜನೆಯನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಇದು 4 ರಾಜ್ಯಗಳನ್ನು ಸೇರಿಸಿ ಹಸಿರು ಗೋಡೆಯನ್ನು ನಿರ್ಮಾಣ ಮಾಡೋದಿದೆ. ಹರಿಯಾಣ, ರಾಜಸ್ಥಾನ್, ಗುಜರಾತ್ ಮತ್ತು ದಿಲ್ಲಿ ಅರಾವಳಿ ಬೆಟ್ಟಗಳು ಬರುತ್ತಲ್ಲ, ಅಲ್ಲಿಂದ ಡೆಸರ್ಟಿಫಿಕೇಷನ್ನ ತಡೆಯೋಕ್ಕೆ ಸುಮಾರು 1.5 ಮಿಲಿಯನ್ ಹೆಕ್ಟರ್ಷ್ಟು ಸಸಿಗಳನ್ನು ನೆಡೋದು ಈ ಕಡೆ. ಅಂದರೆ ಡೆಸರ್ಟಿಫಿಕೇಷನ್ ಅಂದರೆ ಮರುಭೂಮಿ ಇಲ್ಲಿಗೆ ಸ್ಟಾಪ್ ಆಗಬೇಕು, ಈ ಕಡೆ ಬರಬಾರ್ದು ಅನ್ನೋ ಉದ್ದೇಶದಿಂದ. ಇದು ಆಫ್ರಿಕಾದಲ್ಲಿ ಗ್ರೇಟ್ ಗ್ರೀನ್ ವಾಲ್ ಪ್ರಾಜೆಕ್ಟ್ನ ಒಂದು ಭಾಗವಾಗಿರುತ್ತೆ. ಅಂದರೆ ಇದು ಇನ್ಸ್ಪೈರ್ಡ್ ಬೈ ಗ್ರೇಟ್ ಗ್ರೀನ್ ವಾಲ್ ಪ್ರಾಜೆಕ್ಟ್. ಆದರೆ ಈ ಪ್ರಾಜೆಕ್ಟು ಅಲ್ಲಿ ಆಫ್ರಿಕಾದಲ್ಲಿ ಫೇಲ್ ಆಗಿರುತ್ತೆ. ಓಕೆ, ಇನ್ನು ಯಾವ ದೇಶವು ಖಂಡಾಂತರ ಕ್ಷಿಪಣಿ RS-28 ಸರ್ಮಂಟನ್ನು ಅಭಿವೃದ್ಧಿಪಡಿಸಿದೆ? ಖಂಡಾಂತರ ಕ್ಷಿಪಣಿ ಅಂದರೆ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್. ಯಾವ ದೇಶ ಅಂದರೆ ಫ್ರಾನ್ಸ್, ಚೀನಾ, ಜಪಾನ್, ರಷ್ಯಾ. ಕರೆಕ್ಟಾದ ಆನ್ಸರ್ ನೋಡೋಣ. ರಷ್ಯಾ ಇತ್ತೀಚೆಗೆ ಇದನ್ನು ಅಪ್ಗ್ರೇಡ್ ಮಾಡಿದೆ. ಯಾವುದು? ಹಳೆಯ ಮಾದರಿಯನ್ನು ಬದಲಿಸಿ RS-28 ಸರ್ಮಾಟ್ ಅನ್ನೋ ಖಂಡಾಂತರ ಕ್ಷಿಪಣಿಯನ್ನು ಅಪ್ಗ್ರೇಡ್ ಮಾಡಿಕೊಂಡಿದೆ. ಇದನ್ನು ಸ್ಯಾಟರ್ನ್ 2 ಅಂತಲೂ ಕರೀತಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಭಾರತದಲ್ಲಿ ಪ್ರಕೃತಿ ಆಧಾರಿತ ಪರಿಹಾರಗಳ ಕುರಿತ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಎಲ್ಲಿ ನಡೆಸಲಾಯಿತು? ಶಿಲ್ಲಾಂಗ್, ಗುವಾಹಟಿ, ಗ್ಯಾಂಗ್ಟಾಕ್, ಮದ್ರಾಸ್. ಇದಕ್ಕೆ ಕರೆಕ್ಟಾದ ಆನ್ಸರ್ ಬಂದ್ಬಿಟ್ಟು ಗುವಾಹಟಿಯಲ್ಲಿ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ನೇತೃತ್ವದಲ್ಲಿ ಪರಿಸರ ಮಾಲಿನ್ಯ ಮತ್ತು ಹವಾಮಾನ ಬದಲಾವಣೆಯ ಮೇಲೆ ಪ್ರಕೃತಿ ಆಧಾರಿತ ಪರಿಹಾರಗಳ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ನಡೀತದೆ. ಇದರ ಮುಖ್ಯ ಉದ್ದೇಶ ಜವಳಿ ಕ್ಷೇತ್ರದಲ್ಲಿ ಸುಸ್ಥಿರ ಅಭಿವೃದ್ಧಿಯ ಅಭ್ಯಾಸವನ್ನು ನಡೆಸೋದು. ಜವಳಿ ಅಂದರೆ ಟೆಕ್ಸ್ಟೈಲ್ ಇಂಡಸ್ಟ್ರಿ. ಓಕೆ, ಇಂಡಸ್ಟ್ರಿಯಲ್ಲಿ ಸುಸ್ಥಿರ ಅಭಿವೃದ್ಧಿ, ಅದು ಪರಿಸರ ಮಾಲಿನ್ಯ ಮತ್ತು ಹವಾಮಾನ ಬದಲಾವಣೆಗೆ ಯಾವುದೇ ರೀತಿ ಇಂಪ್ಯಾಕ್ಟ್ ಆಗದೇ ಇರೋ ಹಾಗೆ ಟೆಕ್ಸ್ಟೈಲ್ ಇಂಡಸ್ಟ್ರಿಯನ್ನು ಅಭಿವೃದ್ಧಿಪಡಿಸೋದು ಹೇಗೆ ಅಂತ ಈ ಸಮ್ಮೇಳನದಲ್ಲಿ ಡಿಸ್ಕಷನ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಸುದ್ದಿಯಲ್ಲಿ ಕಂಡ ವರ್ಕಲಾ ಕ್ಲಿಪ್ ಯಾವ ರಾಜ್ಯದಲ್ಲಿದೆ? ತೆಲಂಗಾಣ, ಕೇರಳ, ಮಹಾರಾಷ್ಟ್ರ, ಕರ್ನಾಟಕ. ಇದಕ್ಕೆ ಕರೆಕ್ಟಾದ ಆನ್ಸರ್ ಬಂದ್ಬಿಟ್ಟು ಕೇರಳದಲ್ಲಿ ವರ್ಕಲಾ ಎಂಬ ಇದರಲ್ಲಿ ವರ್ಕಲಾ ಕ್ಲಿಪ್ ಇದೆ. ಇದು ಸುದ್ದಿಯಲ್ಲಿ ಇರಲು ಕಾರಣ ಇಲ್ಲಿ ಹವಾಮಾನ ತುಂಬ ಹದಗೆಟ್ಟಿದೆ. ಅದಕ್ಕಾಗಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುಟರಿ ಅವರು ಅಂದರೆ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಅವರು ವೈಜ್ಞಾನಿಕ ಸಮೀಕ್ಷೆ ಪ್ರಕ್ರಿಯೆಯನ್ನು ಮಾಡೋಕ್ಕೆ
ಪರ್ಮಿಷನ್ ಕೇಳಿದೆ. ಓಕೆ, ನೆಕ್ಸ್ಟ್ ನೋಡೋಣ. ಇತ್ತೀಚೆಗೆ ರತಪಾನಿ ವನ್ಯಜೀವಿ ಅಭಯಾರಣ್ಯವನ್ನು ಯಾವ ರಾಜ್ಯದಲ್ಲಿ 8ನೇ ಹುಲಿ ಸಂರಕ್ಷಿತ ಪ್ರದೇಶ ಎಂದು ಘೋಷಿಸಲಾಗಿದೆ? ಕೇರಳ, ಮಧ್ಯಪ್ರದೇಶ, ಒಡಿಶಾ, ಉತ್ತರಾಖಂಡ್. ಕರೆಕ್ಟಾದ ಆನ್ಸರ್ ಬಂದ್ಬಿಟ್ಟು ಮಧ್ಯಪ್ರದೇಶದಲ್ಲಿ 8ನೇ, ಆ್ಯಕ್ಚುಲಿ 8 ಮತ್ತು 9ನೇ ವನ್ಯಜೀವಿ ಅಭಯಾರಣ್ಯ ಅಥವಾ ಟೈಗರ್ ರಿಸರ್ವ್ ಅನ್ನು ಘೋಷಣೆ ಮಾಡಿದೆ. ಇದು 8ನೇದು ರತಪಾನಿ, 9ನೇದು ಮಾಧವ್ ವನ್ಯಜೀವಿ ಅಭಯಾರಣ್ಯ ಅಥವಾ ಟೈಗರ್ ರಿಸರ್ವ್. ಓಕೆ, ನೆಕ್ಸ್ಟ್ ನೋಡೋಣ. ಸರ್ಕಾರವು ಇತ್ತೀಚೆಗೆ ಯಾವ ಉತ್ಪನ್ನಗಳ ಮೇಲೆ ವಿಂಡ್ಫಾಲ್ ತೆರಿಗೆಯನ್ನು ರದ್ದುಗೊಳಿಸಿದೆ? ಆಹಾರ ಉತ್ಪನ್ನಗಳು, ಪೆಟ್ರೋಲ್, ಡೀಸೆಲ್, ವಿಮಾನ ಇಂಧನ, ಕಚ್ಚಾ ತೈಲ, ಫಾರ್ಮಾಸ್ಯೂಟಿಕಲ್ಸ್ ಮೇಲಿನ ಯಾವುದೂ ಅಲ್ಲ. ಆನ್ಸರ್ ನೋಡೋಣ. ಪೆಟ್ರೋಲ್, ಡೀಸೆಲ್, ವಿಮಾನ ಇಂಧನ, ಕಚ್ಚಾ ತೈಲ. ಇದು ಕರೆಕ್ಟಾದ ಆನ್ಸರ್. ಅಂದರೆ ವಿಂಡ್ಫಾಲ್ ತೆರಿಗೆಯನ್ನು ರದ್ದುಗೊಳಿಸಿದೆ. ವಿಂಡ್ಫಾಲ್ ತೆರಿಗೆ ಅಂದರೆ ಏನು ನೋಡೋಣ. ಉದ್ಯಮದ ನಿಯಂತ್ರಣದಿಂದ ಹೊರಗಿರುವ ವಿವಿಧ ಜಾಗತಿಕ ಮತ್ತು ಭೌಗೋಳಿಕ ರಾಜಕೀಯ ಘಟನೆಗಳಿಂದ ಉದ್ಯಮವು ಅನಿರೀಕ್ಷಿತ ಮತ್ತು ಸರಾಸರಿಗಿಂತ ಹೆಚ್ಚಿನ ಲಾಭವನ್ನು ಅನುಭವಿಸಿದಾಗ ನಿರ್ದಿಷ್ಟ ಕೈಗಾರಿಕೆಯ ಮೇಲೆ ಸರ್ಕಾರವು ವಿಧಿಸುವ ಹೆಚ್ಚಿನ ತೆರಿಗೆಯಾಗಿದೆ. ಅಂದರೆ ಒಂದು ಉದ್ಯಮ ಇರುತ್ತೆ. ಇವಾಗ ಪೆಟ್ರೋಲಿಯಂ ಇಂಡಸ್ಟ್ರಿ ಉದ್ಯಮದಲ್ಲಿ ಒಂದು ಭೌಗೋಳಿಕ ಅಥವಾ ರಾಜಕೀಯ, ಫಾರ್ ಎಕ್ಸಾಂಪಲ್ ಈಗ ರಷ್ಯಾದ ಯುನೈಟೆಡ್ ನೇಷನು ಮತ್ತು ಯುರೋಪಿಯನ್ ಯೂನಿಯನು ಮತ್ತು ನ್ಯಾಟೋದವರು ಇಲ್ಲಿ ಅವ್ರ ಜೊತೆ ಟ್ರೇಡ್ ಮಾಡೋಕ್ಕೆ ಬ್ಯಾನ್ ಮಾಡಿದ್ದಾರೆ. ಓಕೆ, ಸೊ ಉಕ್ರೇನ್ ಯುದ್ಧದ ಸಲುವಾಗಿ. ಅದಕ್ಕಾಗಿ ಇವಾಗ ರಷ್ಯಾದವರು ನಮಗೆ ಇಂಡಿಯಾಗೆ ಪೆಟ್ರೋಲಿಯಂ ಉತ್ಪನ್ನ ಅತಿ ಕಡಿಮೆ ದರದಲ್ಲಿ ಮಾರ್ತಾ ಇದ್ದಾರೆ. ಇದು ಭೌಗೋಳಿಕ ರಾಜಕೀಯ ಘಟನೆಯಿಂದ ಉದ್ಯಮವು ಅನಿರೀಕ್ಷಿತ ಸರಾಸರಿಗಿಂತ ಹೆಚ್ಚಿನ ಲಾಭವನ್ನು ಪಡಿತಾ ಇದೆ. ಅವಾಗ ಸರ್ಕಾರ ವಿಧಿಸುವ ತೆರಿಗೆಯನ್ನು ವಿಂಡ್ಫಾಲ್ ತೆರಿಗೆ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡೋಣ. ರೀಸೆಟ್ ಪ್ರೋಗ್ರಾಮ್ ಯಾವ ಸಚಿವಾಲಯದ ಉಪಕ್ರಮದಲ್ಲಿದೆ? ಅಂದರೆ ರೀಸೆಟ್ ಪ್ರೋಗ್ರಾಮ್ನ ಯಾರು ಇದು ಮಾಡ್ತಾ ಇದ್ದಾರೆ, ಅಭಿವೃದ್ಧಿಪಡಿಸ್ತಾ ಇದ್ದಾರೆ? ಪ್ರವಾಸೋದ್ಯಮ ಸಚಿವಾಲಯ, ಕೃಷಿ ಸಚಿವಾಲಯ, ರಕ್ಷಣಾ ಸಚಿವಾಲಯ, ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ. ಕರೆಕ್ಟಾದ ಆನ್ಸರು ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ. ಇದು ರೀಸೆಟ್ ಪ್ರೋಗ್ರಾಮ್ನ ಅಭಿವೃದ್ಧಿ ಮಾಡ್ತಾ ಇದೆ. ಇದಕ್ಕೆ ಯಾಕಂದರೆ ಶಿಕ್ಷಣ, ಇಂಟರ್ನ್ಶಿಪ್ ಮತ್ತು ಕೌಶಲ್ಯ ವರ್ಧನೆಯ ಮೂಲಕ ನಿವೃತ್ತ ಕ್ರೀಡಾಪಟುಗಳ ವೃತ್ತಿ ಜೀವನದ ಬೆಳವಣಿಗೆಯನ್ನು ಬೆಂಬಲಿಸುವುದು ಇದರ ಉದ್ದೇಶವಾಗಿದೆ. ಓಕೆ, ನೆಕ್ಸ್ಟ್ ನೋಡೋಣ. ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ CSI ಪಾಲುದಾರಿಕೆ ಶೃಂಗಸಭೆ 2024ರಲ್ಲಿ ಎಲ್ಲಿ ನಡೆಯಿತು? ನವದೆಹಲಿ, ಚೆನ್ನೈ, ಹೈದರಾಬಾದ್, ಭೋಪಾಲ್. ಅದಕ್ಕೆ ಕರೆಕ್ಟಾದ ಆನ್ಸರ್ ಬಂದ್ಬಿಟ್ಟು ನವದೆಹಲಿ. ಡೆಲ್ಲಿಯಲ್ಲಿ 29ನೇ ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ ಪಾಲುದಾರಿಕೆಯ ಶೃಂಗಸಭೆಯು ಡಿಸೆಂಬರ್ 2ರಿಂದ 24ರವರೆಗೆ ನಡೆಯಿತು. ಶೃಂಗಸಭೆಯು ಸಹಭಾಗಿತ್ವವನ್ನು ನಿರ್ಮಿಸಲು ಮತ್ತು ಸುಸ್ಥಿರ ಭವಿಷ್ಯಕ್ಕಾಗಿ ಜಾಗತಿಕ ಸಹಕಾರವನ್ನು ಉತ್ತೇಜಿಸಲು ಕೇಂದ್ರೀಕರಿಸಿದೆ. ಸುದ್ದಿಯಲ್ಲಿ ಕಂಡುಬಂದ ಸಬಬುಲ್ ಸಸ್ಯವು ಯಾವ ದೇಶಕ್ಕೆ ಸೇರಿದೆ? ಮಲೇಷ್ಯಾ, ಆಸ್ಟ್ರೇಲಿಯಾ, ದಕ್ಷಿಣ ಆಫ್ರಿಕಾ, ಮೆಕ್ಸಿಕೋ. ಕರೆಕ್ಟಾದ ಆನ್ಸರ್ ನೋಡೋಣ. ಮೆಕ್ಸಿಕೋ. ಟೈಪ್ 2 ಡಯಾಬಿಟಿಸ್ನ ಇನ್ಸುಲಿನ್ ಪ್ರತಿರೋಧವನ್ನು ನಿರ್ವಹಿಸಲು ಸಬಬುಲ್ ಬೀಜಗಳನ್ನು ಯೂಸ್ ಮಾಡ್ತಾ ಇದ್ದಾರೆ. ಅಂದರೆ ಸಹಾಯ ಮಾಡುತ್ತೆ ಡಯಾಬಿಟಿಸ್ನ ಕಂಟ್ರೋಲ್ ಮಾಡೋಕ್ಕೆ. ಓಕೆ, ಅದಕ್ಕಾಗಿ ಇದು ಸಬಬುಲ್ ಸಸ್ಯ ಸುದ್ದಿಯಲ್ಲಿದೆ. ನೆಕ್ಸ್ಟ್ ನೋಡೋಣ. ವಿಶ್ವ ವನ್ಯಜೀವಿ ಸಂರಕ್ಷಣಾ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಿಸುತ್ತಾರೆ? 3, 4, 5, 6. ಇದು ಡಿಸೆಂಬರ್ 4ರಂದು ಅಳಿವಿನಂಚಿನಲ್ಲಿರುವ ಸಸ್ಯ ಮತ್ತು ಪ್ರಾಣಿಗಳ ರಕ್ಷಿಸುವ ಜಾಗೃತಿ ಮೂಡಿಸಲು ಡಿಸೆಂಬರ್ 4ರಂದು ವಿಶ್ವ ವನ್ಯಜೀವಿ ಸಂರಕ್ಷಣಾ ದಿನವನ್ನು ಆಚರಣೆ ಮಾಡಲಾಗುತ್ತೆ. ನೆಕ್ಸ್ಟ್ ನೋಡೋಣ. 63ನೇ ಇಂಡಿಯನ್ ಸೊಸೈಟಿ ಆಫ್ ಏರೋಸ್ಪೇಸ್ ಮೆಡಿಸಿನ್ ಸಮ್ಮೇಳನ ಅತಿಥಿಯ ನಗರ ಯಾವುದು? ಬೆಂಗಳೂರು, ಚೆನ್ನೈ, ನವದೆಹಲಿ, ಹೈದರಾಬಾದ್. ಇದಕ್ಕೆ ಕರೆಕ್ಟಾದ ಆನ್ಸರ್ ಬಂದ್ಬಿಟ್ಟು ಬೆಂಗಳೂರಿನಲ್ಲಿ 63ನೇ ಇಂಡಿಯನ್ ಸೊಸೈಟಿ ಆಫ್ ಏರೋಸ್ಪೇಸ್ ಮೆಡಿಸಿನ್ ಸಮ್ಮೇಳನ ಜರುಗಿತು. ಇದು 1952ರಲ್ಲಿ ಸ್ಥಾಪಿಸಲಾದ ಏರೋಸ್ಪೇಸ್ ಮೆಡಿಸಿನ್ಗೆ ಮೀಸಲಾಗಿರುವ ಭಾರತದ ಏಕೈಕ ನೋಂದಾಯಿತ ಸಮಾಜವಾದ ಸೊಸೈಟಿ ಆಗಿದೆ ಅಂತ. ಇದರ ಥೀಮು ಸಂಶೋಧನೆಗಾಗಿ ಸಹಕರಿಸಿ. ಓಕೆ, ನೆಕ್ಸ್ಟ್ ನೋಡೋಣ. ಇತ್ತೀಚಿನ ವರದಿಯ ಪ್ರಕಾರ ಮೊಬೈಲ್ ಮಾಲ್ವೇರ್ ದಾಳಿಗೆ ಹೆಚ್ಚು ಗುರಿಯಾಗಿರುವ ರಾಷ್ಟ್ರ ಯಾವುದು? ಮೊಬೈಲ್ ಮಾಲ್ವೇರ್ ಅಂದರೆ ಇದೊಂಥರ ವೈರಸ್. ಓಕೆ, ಮಾಲ್ವೇರ್ ಅಂದರೆ ವೈರಸ್ ಥರ ಅದು.
ಯಾವುದು? ಕೆನಡಾ, ನೆದರ್ಲ್ಯಾಂಡ್, ದಕ್ಷಿಣ ಆಫ್ರಿಕಾ, ಭಾರತ. ಇದಕ್ಕೆ ಕರೆಕ್ಟಾದ ಆನ್ಸರ್ ನೋಡೋಣ. ಭಾರತ. ಭಾರತವು ಮೊಬೈಲ್ ಮಾಲ್ವೇರ್ ದಾಳಿಗೆ 28% ವಾರ್ಷಿಕವಾಗಿ 28% ಅಷ್ಟು ಮೊಬೈಲ್ ಮಾಲ್ವೇರ್ ದಾಳಿಗಳನ್ನು ಅನುಭವಿಸುತ್ತೆ. ಅಂದರೆ ಮೊಬೈಲ್ ಹ್ಯಾಕ್ ಮಾಡೋದು, ಡಾಟಾ ಥೆಫ್ಟ್ ಆಗೋದು, ಆ ಥರ. ಯಾವುದು ಈ ರಿಪೋರ್ಟ್ ನೀಡಿದೆ ಅಂದರೆ ಝೆಲ್ಲರ್ ಥ್ರೆಟ್ ಲ್ಯಾಬ್ಸ್ 2024 ವರದಿ ಪ್ರಕಾರ ಮೊಬೈಲ್ IoT ಮತ್ತು OTT ದಾಳಿಗಳನ್ನ ಅನುಭವಿಸಿದೆ. ಇದು ರಿಪೋರ್ಟ್ ಬಂದಿರೋದು ಮೇ 2024 ಆಗಿರೋದು. ಈಗಿನ ಡಿಜಿಟಲ್ ಅರೆಸ್ಟ್ ಸಹ ಇದರಲ್ಲಿ ಇನ್ಕ್ಲೂಡ್ ಆಗಿಲ್ಲ. ನ್ಯಾಯಯುತ ವ್ಯಾಪಾರ ಮತ್ತು ಗ್ರಾಹಕರ ರಕ್ಷಣೆಗಾಗಿ ಗ್ರಾಹಕ ವ್ಯವಹಾರಗಳ ಇಲಾಖೆ ಅಭಿವೃದ್ಧಿಪಡಿಸಿದ ಪೋರ್ಟಲ್ನ ಹೆಸರೇನು? ಮಾಪನಶಾಸ್ತ್ರ ನೆಟ್ ಪೋರ್ಟಲ್, ರಾಷ್ಟ್ರೀಯ ಕಾನೂನು ಮಾಪನಶಾಸ್ತ್ರ ಪೋರ್ಟಲ್, ಇ-ಮ್ಯಾಪ್, ರಾಷ್ಟ್ರೀಯ ಕಾನೂನು ವ್ಯಾಪಾರ ಪೋರ್ಟಲ್, ಇ-ಟ್ರೇಡ್, ಮೈ ಗೌರ್ಮೆಂಟ್ ಪೋರ್ಟಲ್. ಅದು ಕರೆಕ್ಟಾದ ಆನ್ಸರ್ ಬಂದ್ಬಿಟ್ಟು ಇ-ಮ್ಯಾಪ್, ರಾಷ್ಟ್ರೀಯ ಕಾನೂನು ಮಾಪನಶಾಸ್ತ್ರ ಪೋರ್ಟಲ್. ನೆಕ್ಸ್ಟ್ ನೋಡೋಣ. WTT ಫೀಡರ್ ಕ್ಯಾರಕಸ್ 2024ನಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಯಾವ ಭಾರತೀಯ ಟೇಬಲ್ ಟೆನ್ನಿಸ್ ಆಟಗಾರರು ಗೆದ್ದಿದ್ದಾರೆ? ಶರತ್ ಕಮಲ್, ಸುಮಿತ್ ಘೋಷ್, ಹರ್ಮಿತ್ ದೇಸಾಯಿ, ಸತ್ಯನ್ ಜ್ಞಾನಶೇಖರ್. ಇದಕ್ಕೆ ಕರೆಕ್ಟಾದ ಆನ್ಸರ್ ಬಂದ್ಬಿಟ್ಟು ಹರ್ಮಿತ್ ದೇಸಾಯಿ ಅವರು. ವೆನಿಜುವಾಲಾದಲ್ಲಿ ನಡೆದ 2020 ವಿಶ್ವ ಟೇಬಲ್ ಟೆನ್ನಿಸ್ 2024 ವಿಜೇತರು ಇವರಾಗಿದ್ದಾರೆ. ಇವರು ಪುರುಷರ ಸಿಂಗಲ್ಸ್ ಮತ್ತು ಮಿಶ್ರ ಡಬಲ್ಸ್ನಲ್ಲೂ ಸಹ ಇವರೇ ವಿಜೇತರಾಗಿದ್ದಾರೆ. 17ನೇ ಕ್ವಶನ್. ಸುದ್ದಿಯಲ್ಲಿ ಕಂಡುಬಂದ ಮಿನಿಟ್ ಮ್ಯಾನ್ 3 ಕ್ಷಿಪಣಿ ಯಾವ ದೇಶವು ಅಭಿವೃದ್ಧಿಪಡಿಸಿದೆ? USA, ಫ್ರಾನ್ಸ್, ರಷ್ಯಾ, ಚೀನಾ. ಇದಕ್ಕೆ ಕರೆಕ್ಟಾದ ಆನ್ಸರ್ ಬಂದ್ಬಿಟ್ಟು USA, ಅಮೆರಿಕದವರು ಈ ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇದು ಖಂಡಾಂತರ ಕ್ಷಿಪಣಿಯಾಗಿದೆ. ನೆಕ್ಸ್ಟ್ ನೋಡೋಣ. ನೀರಿನ ಸಂರಕ್ಷಣೆ ಮತ್ತು ನಿರ್ವಹಣೆ ಬಗ್ಗೆ ಜಾಗೃತಿ ಮೂಡಿಸಲು ಯಾವ ಸಂಸ್ಥೆಯು 15 ದಿನಗಳ ಜಲ ಉತ್ಸವವನ್ನು ಪ್ರಾರಂಭಿಸಿದೆ? ನೀತಿ ಆಯೋಗ್, ಉಪ್ಪು ನೀರಿನ ಆಕ್ವಾಕಲ್ಚರ್ ಕೇಂದ್ರೀಯ ಸಂಸ್ಥೆ, ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ, ಜಲಶಕ್ತಿ ಸಚಿವಾಲಯ. ಇದಕ್ಕೆ ಕರೆಕ್ಟಾದ ಆನ್ಸರ್ ಬಂದ್ಬಿಟ್ಟು ನೀತಿ ಆಯೋಗ್. ನೀತಿ ಆಯೋಗ ಜಲ ಉತ್ಸವ ಅಂದರೆ ಜಲ ನೀರಿನ ಸಂರಕ್ಷಣೆ ಮತ್ತು ನಿರ್ವಹಣೆ ಬಗ್ಗೆ ಜಾಗೃತಿ ಮೂಡಿಸಲು 15 ದಿನಗಳ ಜಲ ಉತ್ಸವವನ್ನು ಪ್ರಾರಂಭ ಮಾಡಿದೆ. ಇದು ಮೋದಿಯವರ ದೂರದೃಷ್ಟಿ ಬರುವಂಥ ನದಿ ಉತ್ಸವದ ಮಾದರಿಯನ್ನು ಇದು ಹೊಂದಿದೆ. ಓಕೆ, ನೆಕ್ಸ್ಟ್ ನೋಡೋಣ. ತಿಖೀರ್ ಬುಡಕಟ್ಟು ಪ್ರಾಥಮಿಕವಾಗಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಅಸ್ಸಾಂ, ಮಣಿಪುರ್, ಮಿಜೋರಾಂ, ನಾಗಾಲ್ಯಾಂಡ್. ಇದಕ್ಕೆ ಕರೆಕ್ಟಾದ ಆನ್ಸರ್ ಬಂದ್ಬಿಟ್ಟು ನಾಗಾಲ್ಯಾಂಡ್. ನಾಗಾಲ್ಯಾಂಡ್ನ ತಿಖೀರ್ ಬುಡಕಟ್ಟು 25ನೇ ಹಾರ್ನ್ಬಿಲ್ ಉತ್ಸವದ ಸಮಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಲಾಗ್ ಡ್ರಮ್ ಎಳೆಯುವ ಸಮಾರಂಭವನ್ನು ನಡೆಸಿದೆ. ಇದು ತಿಖೀರ್ ಬುಡಕಟ್ಟು ನಾಗಾಲ್ಯಾಂಡ್ನಲ್ಲಿ ಕಂಡುಬರುತ್ತದೆ. ಇದು ನಾಗಾ ಬುಡಕಟ್ಟುಗಳ ಒಂದು ಗುಂಪು ಮತ್ತು ಇದು ಮಯನ್ಮಾರ್ನಲ್ಲೂ ಸಹ ಕಂಡುಬರುತ್ತೆ. ಕ್ವಶನ್ ನಂಬರ್ 20. ನಾರ್ಕೋಟಿಕ್ ಡ್ರಗ್ಸ್ CNDA ಆಯೋಗದ 68ನೇ ಅಧಿವೇಶನದ ಅಧ್ಯಕ್ಷರಾಗಿ ಯಾವ ದೇಶವನ್ನು ಆಯ್ಕೆ ಮಾಡಲಾಗಿದೆ? ಚೀನಾ, ರಷ್ಯಾ, ಭಾರತ, ಆಸ್ಟ್ರೇಲಿಯಾ. ಇದಕ್ಕೆ ಕರೆಕ್ಟಾದ ಆನ್ಸರ್ ಬಂದ್ಬಿಟ್ಟು ಭಾರತ. ಭಾರತ ಈ 68ನೇ ಅಧಿವೇಶನದ ಅಧ್ಯಕ್ಷವನ್ನು ಸ್ಥಾನವನ್ನು ವಹಿಸ್ತಾ ಇದೆ. ಅದು ನಾರ್ಕೋಟಿಕ್ಸ್ ಡ್ರಗ್ಸ್. ಇದು ಯುನೈಟೆಡ್ ನೇಷನ್ನ ಒಂದು ಸಂಸ್ಥೆಯಾಗಿರುತ್ತೆ. 68ನೇ ಅಧಿವೇಶನದ ಅಧ್ಯಕ್ಷರಾಗಿ ಭಾರತನ ಆಯ್ಕೆ ಮಾಡಿದೆ. ಇದರ ಹೆಡ್ಕ್ವಾರ್ಟರ್ ಬಂದ್ಬಿಟ್ಟು ವಿಯೆನ್ನಾದಲ್ಲಿ ಇದೆ. ಓಕೆ ಫ್ರೆಂಡ್ಸ್, ಇದು ಈ ವಾರದ ಕರೆಂಟ್ ಅಫೇರ್ಸ್ನ ಸುದ್ದಿ ಆಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಹ್ಯಾಪಿ ಲರ್ನಿಂಗ್. ನನ್ನಂತವನು ಖುಷಿಯಾಗಿ ಬದುಕೋಕ್ಕೂ ಎದರದೆ ಸಾಯೋಕ್ಕೂ ಎದರದೆ ಹೆಂಗಿರ್ತಾನೆ ಗೊತ್ತಾ?